ಮೊಸರು ಪ್ರಸ್ಯವಾಜಿನಃ ಸುರಭಿನೋ ಮುಖಾಕರಯಿತೋ ತ್ವನಾತ್ವಚಿತ್ರೇಣ ಪವಿತ್ರೇಣ ಧವಃ ಮಾದ್ವೇನ್ವನೆ ಸ್ವಾದುರಿಂದ್ರಿಯಾಯ ಸುಹವೀತು ನಾಮ್ನೆ ಸ್ವಾದಿರಿಮ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಪುರುಷ್ಟ ಭಗವನ್ನು ಮಾ ಪುತ್ರ ನಮೋಷ್ ನದಿ ಸೇವೆ ಮಾಡಿ ಅವರನ್ನೊಲಿಸಿದೆ ಗುರುಬೋಧನೆ ಪರಮ ಕಾವ್ಯ ಶಿಖರ ಮುಟ್ಟಿದೆ ಮುರದೇ ಜಗದೇ ಪಡೆದಿ ನಿಜಾನಂದ ಭಜನಾನಂದ ಬ್ರಹ್ಮಾನಂದ ಗುರು ಪರಾತ್ಪರ ಬೆಳಗಡಿ ಪುರವಾಸಿ ಬ್ರಹ್ಮಾನಂದ ಗುರುವರ ಬೆಳಗುವೆ ನಾರದಿಯು ನಿಮಗೆ ಹೋದ ಭಾಸ್ಕರ ಬೆಳಗಡಿ ಪುರವಾಸಿ ಬ್ರಹ್ಮಾನಂದ ಗುರುವರ ಧರಿಸಿದ ಹೇ ದಯಾಘನ ತವ ಚರಣಕ್ಕೆ ದೇಹವನ್ನೇ ಅರ್ಪಿಸಿದೇನ ಸೇವಕಗಳು ಕರುಣ ಮಾಡಿ ಮುಳುಗಿದೆ ಸ್ವಾಮಿ ಮಾಯವನಿಗೆ ಅಡಿಗಳಾದೆ ಗೋವಿಂದ राज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद गुरु महाराज की जय। जय जय रघुवीर समर्थ।
ಗಣಪತಿ, ಅನನ್ಯ ಶಿವ, ಇವಳು ನಂದಿ. ಆಯ್ತಾ? ಇವಳು ನಾನು ಸ್ನಾನ ಮಾಡುವ ತನಕ ಯಾರನ್ನು ಪ್ರವೇಶಿಸಬೇಡ. ಆಗಲಿ ಮಾತೆ. ಮನಕ್ಕೆ ಹೋಗ್ಬೋದು. ನಾನು ಕೈಲಾಸಕ್ಕೆ ಹೋಗುತ್ತಿದ್ದೇನೆ. ನೀನು ಯಾರು? ನಿಮಗೆ ಪ್ರವೇಶವಿಲ್ಲ. ನನ್ನ ತಾಯಿಯ ಆಜ್ಞೆ ಇದೆ. ಯಾರು ನಿನ್ನ ತಾಯಿ? ನನ್ನ ಪ್ರವೇಶವನ್ನು ಹೇಗೆ ಮಾರಿ ಕಾಣಿಸಲ್ಲ. ನನ್ನ ತಾಯಿಯ ಆಜ್ಞೆ ಇದೆ. ನಿಮಗೆ ಒಳಗೆ ಬಿಡಲು ಆಗುವುದಿಲ್ಲ. ಹೇಗೆ ನೀನು ನನ್ನನ್ನು ಒಳಗೆ ಬಿಡುವುದಿಲ್ಲ? ಪುತ್ರ, ಯಾಕೆ ಹೀಗೆ ಮಾಡಿದ್ದೀರಿ ಸ್ವಾಮಿ? ಇವನು ನಿನ್ನ ಮಗವೇ? ಹೌದು. ನನಗೆ ಗೊತ್ತಿಲ್ಲ. ಅವನು ಎದ್ದೇಳಲಿಲ್ಲ ಅಂದ್ರೆ ನಾನು ಇಡೀ ಪ್ರಪಂಚವನ್ನು ಸುಟ್ಟು ಬೂದಿ ಮಾಡುತ್ತೇನೆ. ನಾವು ಸುಟ್ಟೋಗ್ತೀವಿ. ಅವಳು ಸುತ್ತೋಗ್ತಾಳೆ. ನಂದಿ, ದಕ್ಷಿಣ ದಿಕ್ಕಿನಲ್ಲಿ ಬಿದ್ದಿರುವ ಒಂದು ಆನೆಯ ತಲೆಯನ್ನು ಎತ್ತಿಕೊಂಡು ಬಾ. ನಾನು ತಲೆ ಹಾಕ್ತೀನಿ ಒಂದೇ ಆ ಕಡೆ ದಕ್ಷಿಣ ಪುತ್ರ, ತಲೆ ಸೇಮ್ ಇದೆ ಅಲ್ಲ? ಇವಾಗ ಒಂದು ಫ್ಯಾಮಿಲಿ ಫೋಟೋ, ಫ್ಯಾಮಿಲಿ 4 ಜನ ನಿಂತ್ಕೊಳ್ಳಿ. ಈ ಸಂದರ್ಭ ಆದ ಕೆಲವು ದಿನಗಳ ನಂತರ ನಾನೀಗ ಗಣಪತಿ, ನಾನು ಶಿವ, ನಾನು ಪಾರ್ವತಿ. ಸರಿ. ಇದು ನನಗೆ ಬೇಕು, ನನಗೆ ಬೇಕು. ಈ ಹಣ್ಣು ಯಾರಿಗೆ ಸಿಗುತ್ತದೆ ಎಂದರೆ ಯಾರು ಈ ಜಗತ್ತನ್ನು 3 ಸುತ್ತು ಹಾಕುತ್ತಾರೋ ಅವರಿಗೆ. ಮೊದಲು ನವಿಲೆ. ನಾನು ಇಡೀ ಜಗತ್ತನ್ನು ಹೇಗೆ ಸುತ್ತಲಿ? ಯಾಕೆ ನನ್ನನ್ನು ಸುತ್ತಿ? ನನ್ನ ತಂದೆ ತಾಯಿಯೇ ನನ್ನ ಜಗತ್ತು. ಅವಳಿಗೆ ಸಿಕ್ಕಿದ್ದ ಧನ್ಯವಾದಗಳು.
ಅಪ್ಪ ಮಾಡ್ತಿದ್ದಾರೆ. ಅತ್ತೆ 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 ತ್ರಿಶೂಲ ನಿಮಗೆ ಅಣ್ಣ ಫೇಸ್ ಎಕ್ಸ್ಪ್ರೆಷನ್ ಕಪಟ ನಾಟಕನಾಡಿ ಅಣ್ಣನನ್ನು ಕುರಿತು, ಓ ಬಲರಾಮನೇ, ಬಂಧುವಾದ ಶತಧನ್ವನು ಸತ್ಯಭಾಮೆಯಲ್ಲಿದ್ದ ಆ ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನಂತೆ ದುರಾಚಾರಿಯಾದ ಇವನನ್ನು ಕೊಂದು ಮಣಿಯನ್ನು ತರೋಣ. ಸಹಾಯಕ್ಕೆ ಸಂಗಡ ಯಾರ್ಯಾರು ಪೂಜಿಸುತ್ತಾರೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ. ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ನಿಶ್ಚಯಿಸಿದರೆ ಆಗಲಾರದು. ಕಲ್ಪಕೋಟಿ ಶತಗಳಾದಾಗ್ಯೂ ಕಾರ್ಯಗಳು ಆಗುವುದಿಲ್ಲ. ಎಲೆ ಗಣಪತಿ, ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣುವು ಪಾಲನೆ ಮಾಡುತ್ತಾನೆ. ನಿನ್ನನ್ನು ಪೂಜಿಸಿ ರುದ್ರ ಚತುರ್ಥಿ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ಅಂದರೆ ಪ್ರದೋಷ ಕಾಲಕ್ಕೆ ಪೂಜೆಗೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಅದನ್ನು ಸಂಕಷ್ಟಹರ ಗಣಪತಿ ವ್ರತವೆಂದು ಪ್ರಾಜ್ಞರು ಹೇಳುವರು. ಅತಿರಸಗಳಿಂದಲೂ ತುಪ್ಪದಿಂದ ಮಾಡಿದ ಕಡುಬುಗಳಿಂದಲೂ ಪಾಯಸ ಮೊದಲಾದವುಗಳಿಂದಲೂ ಶುಚಿರ್ಭೂತರಾಗಿ ನೈವೇದ್ಯ ಮಾಡಿ ಮೌನದಿಂದ ಭೋಜನ ಮಾಡಬೇಕು. ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಭವಿಲ್ಲದೆ ತನ್ನ ಶಕ್ತ್ಯಾನುಸಾರ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಎಂದು ಹೇಳಿದ ಬ್ರಹ್ಮನನ್ನು ಪುನಃಸ್ಕೃತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಆರತಿ ಹೂವಾಡ ಸುಂದರ ಗುಣ ಸೀಮಾ ಜಯ ದೇವ ಜಯ ದೇವ. ಆರತಿ ಬೆಳಗುವೆ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ. ಪಾರ ಬ್ರಹ್ಮ ಪಾರ ಸನಕಾದಿತ ಮಾಯ. ಆರತಿ ಬೆಳಗುವೆ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ. ನಿತ್ಯ ಶುದ್ಧ ನಿಜಾನಂದ ನಿರುಪಮ ವೈಭವ.